ಗಡಿಪಾರು ಮಾಡಿ ಮುಂದತ್ತು ಬೆಂಗಳೂರು ಬಿಜೆಪಿ ಮುಖಂಡರಿಗೆ ಮುಂದತ್ತು ಬಳೆ ಮಾತನಾಡುವ ಆಗ್ತಿರುವ ಬಿಜೆಪಿ ನಾಯಕರಿಗೆ ಧಿಕ್ಕಾರ 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 ದಲಿತರನ್ನು ಅವೆಲ್ಲ ಮಾತಾಡುವ ಮುನ್ನತ್ತು ನಮಗೆ ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಅವೆಲ್ಲ ಮಾತಾಡುವ ಮುನ್ನತ್ತು ನಮಗೆ ಗಡಿಪಾರು ಮಾಡಿ ನಿಲ್ಲಿಸಿ ಲಂಚಕ್ಕೆ ಬೇಡಿಕೆ ಇಟ್ಟು ದೌರ್ಜನ್ಯ ಎಸೆಯುವ ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯ ಮಾಡುತ್ತಿದ್ದೇವೆ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಶ್ರೀ ಮುನಿರತ್ನ ನಾಯ್ಡುರವರು ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜ್ ಅವರೊಂದಿಗೆ ಹಣಕಾಸಿನ ವಿಚಾರವಾಗಿ ಮಾತುಕತೆ ಅಂತ ನಾನು ತಮ್ಮಲ್ಲಿ ಕೋರ್ತಾ ಇದ್ದೇನೆ. ಚಂದ್ರಕುಮಾರ್ ಮತ್ತು ಕೆ.ವಿ. ನಾಗರಾಜ್ ಅವರ ಸಮ್ಮುಖದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು, ಕೆಡಿಡಿ ಅಧ್ಯಕ್ಷರಾದಿಯಾಗಿ, ಪುರಸಭಾ ಅಧ್ಯಕ್ಷರಾದಿಯಾಗಿ, ಮಾಜಿ ಅಧ್ಯಕ್ಷರು, ಸದಸ್ಯರು, ಮುಖಂಡರೆಲ್ಲ ಕೂಡ ಇವತ್ತು ನಾವು ಏನಿವತ್ತು ಬಿಜೆಪಿಯ ಶಾಸಕನಾಗಿರ್ತಕ್ಕಂಥ ರೌಡಿ ಮುನಿರತ್ನ ನಾಯ್ಡು ಅವರು ಮಾಡಿದ್ದಾರೆ ಕೃತ್ಯವನ್ನು ಖಂಡಿಸ್ತಾ ಇವತ್ತು ನಾವು ಧರಣಿಯನ್ನು ಮಾಡಿದ್ದೀವಿ. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಜನರಿರ್ತಕ್ಕಂಥ ದಲಿತರನ್ನು ಭಾಳ ಹೀನಾಯವಾಗಿ ಮಾತಾಡಿ ವಲಯ ಅಂತೇಳಿ ಸಂಭವವನ್ನು ಮಾಡಿದ್ದಾರೆ. ಬಹುಶಃ ಇದೇ ದಲಿತ ಮತಗಳಿಂದ ಅವರ 4 ಬಾರಿ ಶಾಸಕರಾಗಿದ್ದರು ಅನ್ನೋ ಮರಿಬಾರದು. ಜೊತೆಗೆ ಇವತ್ತೇನು ಆ ಕಾಂಟ್ರಾಕ್ಟ್ ಜೊತೆಯಲ್ಲಿ ಸಂಭಾಷಣೆ ಮಾಡಿದ್ದಾರೆ, ನಿಮ್ಮ ಹೆಂಡತಿ ಮಗಳನ್ನು ಬಲಗಿಸುವಂಥ ನಿಜಕ್ಕೂ ಕೂಡ ಒಬ್ಬ ಮನುಷ್ಯ ಮಾತಾಡ್ತಕ್ಕಂಥ ಮಾತಾಡಲಾಗಿದೆ. ಜೊತೆಗೆ ಮಾತು ಕೂಡ ನೀವ್ಯಾಕೋ ಹೊಲದಲ್ಲಿ ಹೋಗ್ತೀಯ ಅಂತ ಹೇಳ್ತಾರೆ, ಸೆಟ್ ಮಾಡಿರ್ತಕ್ಕಂಥ ಹಣ ತಂದಿರೋ ಕೋಳಿ ಮಗನೇ ಅಂತ ಹೇಳ್ತಾರೆ. ಇಂಥ ಲಂಚಕೋರ ಮಾಡಿರ್ತಕ್ಕಂಥ ಮುನಿರತ್ನ ನಾಯ್ಡು ಅವರನ್ನ ಈ ದೇಶದ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ದಲಿತರ ಮತಗಳನ್ನು ಪಡೆದು, ಒಕ್ಕಲಿಗರ ಮತಗಳನ್ನು ಪಡೆದು ದಲಿತರನ್ನ, ಒಕ್ಕಲಿಗರನ್ನ ಹೀನಾಮಾನಾಯವಾಗಿ ಮಾತಾಡಿರ್ತಕ್ಕಂಥ ರೌಡಿ ಮುನಿರತ್ನವರನ್ನು ಹಿಂದೆ ಅನೇಕ ಪ್ರಕರಣ ರೌಡಿಗಳನ್ನು ಭಾಗಿಯಾಗಿದ್ದಾರೆ. ಇವತ್ತು ಹಿಂದೆ 1200 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ಕೊಂಡು ಅದು ಲ್ಯಾಂಡ್ ಆರ್ಮಿ ಕೊಟ್ಟು ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಈತ ಒಬ್ಬ ಬಿಬಿಎಂಪಿ ಕಾರ್ಪೊರೇಟರ್ ಆಗಿ ಕಾಂಟ್ರಾಕ್ಟರ್ ಆಗಿ ಇಟ್ಕೊಂಡು ಆ ಭಾಗದಲ್ಲೂ ಕೂಡ ಸುಮಾರು 1200 ಫೈಲ್ಗಳನ್ನು ಸುಟ್ಟಾಕಿ ವ್ಯಾಪಕ ಪ್ರಚಾರ ಮಾಡಿದ್ದಾನೆ. ಇದರೊಟ್ಟಿಗೆ ಈತ ವೋಟರ್ ಐ ಡಿ ಕಾರ್ಡನ್ನು ಕೂಡ ಪ್ರಿಂಟ್ ಮಾಡಿಸಿದಾಗಲೇ ಅದು ನ್ಯಾಯಾಲಯದ ಪ್ರಕರಣ ನಡೀತಾ ಇದೆ. ಇಷ್ಟೇ ಅಲ್ಲ, ಅನೇಕ ಸಿನಿಮಾ ಮಾಡುವ ನೆಪದಲ್ಲಿ ಅನೇಕ ಹೆಣ್ಣು ಮಕ್ಕಳ ಮಾನಗಳನ್ನು ಕೂಡ ಮಾಡಿರುತ್ತಾನೆ ಈತ. ಇವತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು, ಡಿ.ಕೆ. ಶಿವಕುಮಾರ್ ಅವರ ಹಾದಿಯಾಗಿ ನಾವೆಲ್ಲ ಕೂಡ ಇವತ್ತು ಪರಮೇಶ್ವರ ಆದಿಯಾಗಿ ಅವರೆಲ್ಲರ ಒಂದು ಇವತ್ತೇನು ಒಳ್ಳೆ ನಮ್ಮ ಸರ್ಕಾರ ಕಠಿಣ ನಿರ್ಧಾರವನ್ನು ತಗೊಂಡು ಇಲ್ಲಿ ಆಂಧ್ರಕ್ಕೆ ಓಡೋದಂಥ ನಾಯ್ಡುವನ್ನು ಬಂದಿದ್ದಾರೆ. ಮೂಲತಃ ಈ ನಾಯ್ಡು ಕೂಡ ಈ ಆಂಧ್ರ ಮೂಲದವರು. ಇವರ ಅಣ್ಣ ವರುಣ್ ಕೃಷ್ಣ ಅಂತೇಳಿ ಪ್ರಖ್ಯಾತ ರೌಡಿಯಾಗಿದ್ದು ಅನೇಕ ದಂಧೆ, ವಸೂಲಿ, ಬರಹದ ಭಾಗಿಯಾಗಿದ್ದು